ಅರ್ಜುನ ಅರ್ಜುನ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವಂತದ್ದು ದಸರಾದಲ್ಲಿ ಭಾಗವಹಿಸಿದಂತಹ ಅರ್ಜುನ ಆನೆ. ಇವತ್ತು ನಮ್ಮ ಜೊತೆ ಅರ್ಜುನ ಆನೆ ಇಲ್ಲ, ಆದ್ರೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಆತ ಅಡಗಿರುವಂತದ್ದು. ಸದ್ಯ ಆತನನ್ನ ಪ್ರತಿಬಿಂಬಿಸುವಂತಹ ಒಂದು ಕಲಾಕೃತಿ ರಂಗೋಲಿಯಲ್ಲಿ ಅರಳಿದೆ. ಸದ್ಯ ನಾನು ಮೈಸೂರು ಅರಮನೆಯ ಆವರಣದಲ್ಲಿದ್ದೇನೆ. ಅರಮನೆಯ ಮುಂಭಾಗ ನೋಡ್ತಾ ಇದ್ದೀರಿ, ಅರ್ಜುನ ಆನೆ ಬರೋಬ್ಬರಿ 8 ಬಾರಿ ಚಿನ್ನದ ಅಂಬಾರಿಯನ್ನ ಹೊತ್ತು ಯಶಸ್ವಿಯಾಗಿ ಆ ಒಂದು ದಸರಾವನ್ನ ನಡೆಸಿಕೊಟ್ಟಂತಹ ಅರ್ಜುನನ ಕಲಾಕೃತಿ. ಕಲಾವಿದ ಪುನೀತ್ ರವರ ಕೈಯಲ್ಲಿ ಇದೀಗ ರಂಗೋಲಿ ಮೂಲಕ ಅರ್ಜುನ ಅರಳಿರುವಂಥದ್ದು. ಜೊತೆಗೆ ಅರ್ಜುನ ಆನೆಯ ಮೇಲೆ ಚಿನ್ನದ ಅಂಬಾರಿಯ ಕಲಾಕೃತಿ ಇರುವಂಥದ್ದು. ಜೊತೆಗೆ ಆ ಒಂದು ಅಂಬಾರಿಯ ಒಳಗೆ ಚಾಮುಂಡಿ ತಾಯಿ ಇರುವಂತದ್ದು. ಅದಕ್ಕೂ ಕೂಡ ಒಂದು ಕಾನ್ಸೆಪ್ಟ್ ಇರುವಂತದ್ದು, ಅಂದ್ರೆ ಚಾಮುಂಡಿ ತಾಯಿ ಮತ್ತೆ ಕನ್ನಡ ತಾಯಿ ಎರಡೂ ಕೂಡ ಒಂದೇ ಆಗಿದೆ. ಆ ಒಂದು ಕಾನ್ಸೆಪ್ಟ್ ನಲ್ಲಿ ಇದೀಗ ಈ ಒಂದು ರಂಗೋಲಿಯನ್ನ ಕಲಾವಿದ ಪುನೀತ್ ರವರು ಬಿಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಈ ಒಂದು ಕಲಾಕೃತಿಯನ್ನ ಬಿಡೋದಕ್ಕೆ ಅರ್ಜುನನ ನೆನಪಿಗಾಗಿ ಈ ಒಂದು ರಂಗೋಲಿಯನ್ನ ಬಿಟ್ಟಿರುವಂತದ್ದು. ಸದ್ಯ ಕಲಾವಿದ ಪುನೀತ್ ಅವರೇ ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಒಂದು ಅರ್ಜುನ ಇವತ್ತು ನಮ್ಮೊಂದಿಗಿಲ್ಲ, ಇದೀಗ ಆತನನ್ನ ನೆನಪಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಅಂದ್ರೆ ಯಾರು ಕೂಡ ಮರ್ತಿಲ್ಲ, ಮತ್ತೆ ಆತನ ಮೆಲುಕು ಹಾಕುವಂತ ಪ್ರಸಂಗ. ಏನಕ್ಕಾಗಿ ಈ ಒಂದು ಕಲಾಕೃತಿ ರಂಗೋಲಿಯಲ್ಲಿ ಬಿಡಿಸಿದ್ರು? ಸರ್, ಎಲ್ರಿಗೂ ನಮಸ್ತೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಪ್ರಮುಖವಾಗಿ ನಾನು ಪುನೀತ್ ಕಲಾವಿದ ಅನ್ಬಿಟ್ಟು ನೈಪುಣ್ಯ ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಆದಿತ್ಯ, ಹಾಗೇನೆ ಸಂಜಯ್ ಸರ್ ಅಂದ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ ಈ ಚಿತ್ರವನ್ನ ಬರ್ದ್ವಿ. ಅರ್ಜುನ ಅಂದ್ರೆ ಎಲ್ರಿಗೂ ಒಂದು ಖುಷಿ, ಹಾಗೇನೆ ಎಲ್ರಿಗೂ ಒಂಥರ ಬೇಜಾರು, ಯಾಕೆಂದ್ರೆ ಅವನ್ನ ಕಳ್ಕೊಬಿಟ್ಟಿದ್ವಿ. ಸತತವಾಗಿ 8 ಬಾರಿ ಅಂಬಾರಿಯನ್ನು ಹೊತ್ತಿದಂತಹ ಅರ್ಜುನ ಅವರ ನೆನಪನ್ನು ನಾವು ಮಾಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ನಾವು ಈಗಾಗಲೇ ಮಂತ್ರಾಲಯದಲ್ಲಿ 42,000 ಸ್ಕ್ವೇರ್ ಫೀಟಲ್ಲಿ ದೊಡ್ಡದಾಗಿ ರಾಯರ ಚಿತ್ರ, ಹಾಗೆಯೇ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್, ಹಾಗೆಯೇ ರತನ್ ಟಾಟಾ, ಹೀಗೆ ಸಾಕಷ್ಟು ಜನರ ಚಿತ್ರವನ್ನು ನಾವು ಬರೆದಿದ್ವಿ. ರಂಗೋಲಿ ಕಲಾವಿದರಾದ್ರಿಂದ ಅರ್ಜುನನು ಹಾಗೇನೆ ತಾಯಿ ಚಾಮುಂಡೇಶ್ವರಿ ಹಾಗೇನೆ ಕನ್ನಡಾಂಬೆ ಎರಡೂ ನಾವು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿ ಇಲ್ಲಿ ಬರ್ದಿದ್ದೀವಿ. ಬಹಳ ಖುಷಿಯಾಗುತ್ತೆ. ಅರ್ಜುನ ಎಷ್ಟೋ ಪ್ರಾಣಿಗಳನ್ನ ರಕ್ಷಿಸಿ ಹಾಗೇನೆ ಎಷ್ಟೋ ಜನರಿಗೆ ಬೆನ್ಗಾವಲಾಗಿ ನಿಂತಿದ್ದಂತಹ ಮಹಾನ್ ಭಾವ, ಹಾಗೇನೆ ನಾಡಿನ ಆದಿ ದೇವತೆಯನ್ನ ಒತ್ತಿದಂತಹ ಮಹಾನ್ ಭಾವ, ಅವನ್ನ ನೆನ್ಪು ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಈ ಥರ ಚಿತ್ರವನ್ನು ಬೆಳಗ್ಗೆ 5 ಗಂಟೆಯಿಂದ ಚಿತ್ರಿಸಿದ್ವಿ. ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು. ಅವ್ರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ತಿಳಿಸ್ತೀನಿ. ಅರ್ಜುನ ನೆನಪಿಗಾಗಿ ಒಂದು ಎಷ್ಟೊತ್ತು ತಗೊಳ್ದು ಸರ್? ಟೈಮ್ ಎಷ್ಟಾಯ್ತು ಸರ್? ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, ಈಗ ಒಂದು ½ ಅವರ್ ಅಲ್ಲಿ ಮುಗ್ದಿದೆ. ಕೆಲಸ ಎಲ್ಲ ನೀವೇ ನೋಡಿದ್ರೆ, ಡೀಟೇಲ್ ವರ್ಕ್ ಎಲ್ಲ. ಆ್ಯಕ್ಚುಲಿ ಇನ್ನೂ ಡೀಟೇಲ್ ವರ್ಕ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಟೈಮ್ಗೆ ಈ ಡ್ಯೂರೇಷನ್ಗೆ ಸಾಕು ಅಂತ ಹೇಳಿ ನಿಲ್ಸಿದ್ವಿ. ಇನ್ನೊಂದು ಕಾನ್ಸೆಪ್ಟ್, ಚಾಮುಂಡಿ ತಾಯಿ ಬೇರೆ ಅಲ್ಲ, ಕನ್ನಡಾಂಬೆ ಬೇರೆ ಅಲ್ಲ ಅಂತ ಏನು ಸರ್? ಸರ್, ಈಗ ನಮ್ಮ ನಾಡ ದೇವತೆ ಯಾರು ಸರ್? ತಾಯಿ ಚಾಮುಂಡೇಶ್ವರಿ. ಹಾಗೇನೆ ನಮ್ಮ ನಾಡ ಭಾಷೆ ಯಾವುದು ಸರ್? ಕನ್ನಡ. ಸೊ ಎರಡು ಬೇರೆ ಬೇರೆ ಅಲ್ಲ. ಸೊ ಹಾಗಾಗಿ ಎಲ್ರನ್ನೂ ನಾವು ಇಲ್ಲಿ ನೆನ್ಪು ಮಾಡ್ಕೊಳಕ್ಕೆ 2 ಚಿತ್ರನೂ ಸೇರಿ ಒಂದು ಮಾಡಿದೀವಿ ಸರ್. ಏನ್ ಹೇಳ್ತಾರೆ ಸರ್? ಜನಗಳೆಲ್ಲ ಬರ್ತಾರೆ, ಸೆಲ್ಫಿ ತಗೊಳ್ತಾ ಇದಾರೆ, ನಿಮ್ ಜೊತೆ ಫೋಟೋ ತಗೊಳ್ತಾ ಇದಾರೆ, ಏನ್ ಹೇಳ್ತಾರೆ ಸರ್? ಎಲ್ಲ ದೇವ್ರು ಕೊಟ್ಟಂತ ಭಿಕ್ಷೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ತರ ಒಂದು ಚಿತ್ರವನ್ನ ಚಿತ್ರಿಸಿದೀವಿ. ಎಲ್ಲ ದೇವರ ಅನುಗ್ರಹ ಸರ್. ಹಾಗೇನೆ ಎಲ್ರು ಯಾರ್ಯಾರು ಖುಷಿ ಪಟ್ಟಿದ್ದಾರೆ ಅವ್ರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದನ ತಿಳಿಸ್ತೀನಿ. ಹಾಗೆಯೇ ನಾಡಿನ ಸಮಸ್ತ ಜನತೆಗೆ ಹಾಗೆ ಹೊರಗಡೆಯಿಂದ ಬರೋರಿಗೆಲ್ಲರಿಗೂ ನಾಡ ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್. ಇಷ್ಟು ಕಲಾವಿದ ಪುನೀತ್ ರವರ ಮಾತಾಗಿರುವಂಥದ್ದು. ಬಹಳಷ್ಟು ಜನ ಖುಷಿ ಪಡ್ತಾ ಇದ್ದಾರೆ. ಆ ಒಂದು ಖುಷಿ ನಮಗೂ ಕೂಡ ಇರುವಂಥದ್ದು. ಅಂದ್ರೆ ಅರ್ಜುನನ ನೆನಪಿಗಾಗಿ ಒಂದು ಕಲಾಕೃತಿನ ರಂಗೋಲಿ ಮೂಲಕ ಬಿಡಿಸಲಾಗಿದೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.